ಸೇವಾ ನಿವೃತ್ತಿ ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಮಂಜುನಾಥನಿಗೆ ಭವ್ಯ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಎಮ್ಮೆಯ ಪುತ್ರ ಮಂಜುನಾಥ್ ಎಂ ಕರೆ ಕೆಂಚಪ್ಪನವರು ಇವರು BSFನಲ್ಲಿ 24 ವರ್ಷಗಳ ಸೇವೆ ಸಲ್ಲಿಸಿ ಜುಲೈ 31ರಂದು ಸ್ವಯಂ ಸೇವಾ ನಿವೃತ್ತಿ ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ಶಾಲಾ ಮಕ್ಕಳು ಗುಲಾಬಿ ಹೂವು ನೀಡಿ ಸ್ವಾಗತಿಸಿದರು. ಬೈಕ್ ರ್ಯಾಲಿಯೊಂದಿಗೆ ತೆರೆದ ವಾಹನದಲ್ಲಿ ಸುಗನಹಳ್ಳಿ ಗ್ರಾಮದಲ್ಲಿ ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ನಡೆಸುವ ಮೂಲಕ ಯೋಧನಿಗೆ ಭವ್ಯ ಸ್ವಾಗತ. ಬಳಿಕ ಗ್ರಾಮದ ಪರವಾಗಿ ಇವರಿಗೆ ಬೃಹತ್ ವೇದಿಕೆಯಲ್ಲಿ ಕುಂಕುಮ ಹಚ್ಚಿ ಆರತಿ ಬೆಳಗಿಸಿ ಶಾಲು ಹೊದಿಸಿ ಸನ್ಮಾನ ನೀಡಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಮಂಜುನಾಥ್ರವರು, ನಮ್ಮ ಹೆತ್ತ ತಂದೆ ತಾಯಿಗಳ ಆಶೀರ್ವಾದ ಪುಣ್ಯದ ಫಲದಿಂದ ನನಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ದೊರಕಿದ್ದು ತೃಪ್ತಿ ಜೊತೆಗೆ ಹೆಮ್ಮೆ ಸಂಗತಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಗದಗ ಜಿಲ್ಲಾ ಪ್ಯಾರಾಮಿಲಿಟರಿಯ ಮಾಜಿ ಹಾಗೂ ಹಾಲಿ ಯೋಧರ ಕಲ್ಯಾಣ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಮಂಜುನಾಥ್ ಇವರ ಸ್ನೇಹಿತರಾದ 15ಕ್ಕೂ ಅಧಿಕ ಮಾಜಿ ಹಾಗೂ ಹಾಲಿ ಯೋಧರಿಗೆ ವಿದ್ಯೆಯನ್ನು ಕಲಿಸಿದ ಹಲವು ಗುರುಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಯೋಧನ ಕುಟುಂಬರು, ಸದಸ್ಯರು, ಬಂಧುಗಳು, ಗ್ರಾಮಸ್ಥರು ಹಾಗೂ ಸ್ನೇಹಿತರು ಉಪಸ್ಥಿತರಿದ್ದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರು. ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಊರಿನ ಇನ್ನೋರ್ವ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸಯ್ಯ ಚನ್ನಬಸಯ್ಯ ಮಗಳಮಠ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಕೇಳ್ಕೊಳ್ತಾ ಇದ್ದೇನೆ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೇನೆಗಳ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 60 ದಿನಗಳ ಕಾಲ ನಡೆದ ಈ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬಾ ಹರ್ಷ ಎನಿಸ್ತಾ ಇದೆ. ಇದೇ ರೀತಿ ಇನ್ನು ಮುಂದೆ ಕೂಡ